ಹೊಸ ವರ್ಷ ಆಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸೊ ಎಲ್ಲೆಲ್ಲಿ ಯಾವ್ಯಾವ ರೀತಿ ಸಿದ್ಧತೆ ಇದೆ, ಯಾವ್ಯಾವ ಏರಿಯಾಗಳು ಯಾವ್ಯಾವ ರೀತಿ ಜಗಮಗಿಸ್ತಾ ಇದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಪ್ರತಿ ಏರಿಯಾಗೆ, ಪ್ರತಿ ಜಿಲ್ಲೆಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ಕೂಡ ನಾವು ಕೊಡ್ತಾ ಹೋಗ್ತೀವಿ. ಸೆಲೆಬ್ರೇಷನ್ ಮೋಡ್ಗೆ ಜಾರಬೇಕು ಅಂತ ತುದಿಗಾಲಲ್ಲಿ ನಿಂತಿರುವಂತಹ ಏರಿಯಾಗಳು ಯಾವ್ಯಾವುದು, ಎಲ್ಲೆಲ್ಲಿ ಹೆಚ್ಚು ಜನ ಸೇರ್ತಾ ಇದ್ದಾರೆ, ಅಲ್ಲಿ ಯಾವ ರೀತಿ ಚಟುವಟಿಕೆಗಳಿದೆ, ಮತ್ತೆ ಪೊಲೀಸ್ ಭದ್ರತೆ ಯಾವ ರೀತಿ ಇದೆ, ಪೊಲೀಸರ ಅಭೇದ್ಯ ಕೋಟೆಯಾಗಿ ಯಾವ್ಯಾವ ಭಾಗ ಮಾರ್ಪಟ್ಟಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಪ್ರತಿ ಜಿಲ್ಲೆ, ಪ್ರತಿ ಏರಿಯಾಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಪಾರ್ಟಿ ಝೋನ್ ಅಂತ ಕರಿತೀವಲ್ಲ ನಾವು, ಚರ್ಚ್ ಸ್ಟ್ರೀಟ್ ಇರ್ಬೋದು, MG ರೋಡ್ ಇರ್ಬೋದು, ಅಥವಾ ಕೋರಮಂಗಲ ಇರ್ಬೋದು, ಇಂದಿರಾನಗರ್ ಇರ್ಬೋದು, ಇಲ್ಲೆಲ್ಲ ಕೂಡ ಹೇಗಿದೆ ಸೆಲೆಬ್ರೇಷನ್ ಮೋಡ್ಸ್ ಹಾಗೂ ಸಿದ್ಧತೆಯ ವಿಚಾರ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಯಾವುದೇ ಬೇಕರಿಗಳನ್ನ ನೋಡಿದ್ರು ಕೂಡ ವಿವಿಧ ರೀತಿಯಾದಂತಹ ಕೇಕ್ಗಳಿಂದ ಜನರನ್ನ ಸೂರೆಗೊಳಿಸ್ತಾ ಇದೆ, ಜನರನ್ನ ಅಟ್ರಾಕ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಅನೇಕ ಪಬ್ಗಳಲ್ಲಿ ಡಿಸ್ಕೌಂಟ್ ಆಫರ್ಗಳು ಕೂಡ ಇದೆ. ಜನ ಖುಷಿಯಲ್ಲೇ ಈ ವರ್ಷವನ್ನ ಬರಮಾಡ್ಕೊಳ್ಬೇಕು ಅನ್ನುವಂತಹ ತುದಿಗಾಲಲ್ಲಿ ನಿಂತಿರೋದು ಬಹುತೇಕ ಕಡೆ ನಮಗೆ ಕಂಡು ಬರ್ತಾ ಇದೆ. ಸೊ ಹೊಸ ಆಶಾವಾದ ಜನರಿಗೆ 2024ರ ಬಗ್ಗೆ ಇದ್ದೇ ಇದೆ. ಅದನ್ನ ವಿಭಿನ್ನ ರೀತಿಯಲ್ಲಿ ಆಚರಿಸೋಣ ಅಂತ ಹೇಳ್ಬಿಟ್ಟು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಜಾಸ್ತಿ ಪಾರ್ಟಿ ಝೋನ್ ಏರಿಯಾಗಳಲ್ಲಿ ಬರುವಂತಹ ನಿರೀಕ್ಷೆ ಇರೋದ್ರಿಂದ ಪೊಲೀಸ್ನವರು ಕೂಡ ಬೇಕಾದಂತಹ ಸಿದ್ಧತೆಗಳನ್ನ, ಭದ್ರತೆ ಕೊಡೋ ನಿಟ್ಟಿನಲ್ಲಿ ವಿವಿಧ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರೋದು ಕೂಡ ಗೊತ್ತಾಗ್ತಾ ಇದೆ. ಬಿಕಾಸ್ ನಾವು ಒಂದು ವರ್ಷಕ್ಕೆ ವಿದಾಯ ಹೇಳ್ತೀವಿ, ಇನ್ನೊಂದು ವರ್ಷಕ್ಕೆ ಕಾಲಿಡ್ತೀವಿ ಅಂತ ಹೇಳಿದ್ರೆ ಮನಸ್ಸಲ್ಲಿ ಏನೋ ಒಂದು ಖುಷಿ, ಆ ಸಂಭ್ರಮನ ನಾವು ಎಲ್ಲರ ಜೊತೆ ಆಚರಿಸಬೇಕು ಅಂತ ಸಾಮಾನ್ಯವಾಗಿ ಅಂದ್ಕೊಳ್ತೀವಿ. ಸೊ ಹೇಗಿದೆ, ಎಷ್ಟು ಕಲರ್ಫುಲ್ ಆಗಿದೆ ಏರಿಯಾಗಳು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬ್ರಿಗೇಡ್ ರೋಡ್ ನಿಂದ ಶ್ರೀನಿವಾಸ್ ರೆಡಿ ಇದ್ದಾರೆ. ಶ್ರೀನಿವಾಸ್, ಬ್ರಿಗೇಡ್ ರೋಡ್ ಸಾಮಾನ್ಯ ದಿನಗಳಲ್ಲೇ ಯಾವಾಗ್ಲೂ ಕೂಡ ಕಲರ್ಫುಲ್ ಆಗಿರುತ್ತೆ, ಅದರಲ್ಲೂ ನ್ಯೂ ಇಯರ್ ನ ವೆಲ್ಕಮ್ ಮಾಡ್ಕೊಳ್ಬೇಕು ಅಂದ್ರೆ ಇನ್ನಷ್ಟು ಕಲರ್ಫುಲ್ ಆಗಿರುತ್ತೆ. ಸೊ ಯಾವ ರೀತಿಯಾದಂತಹ ಪ್ರಿಪರೇಷನ್, ಪಾರ್ಟಿ ಮೋಡ್ಗೆ ಅಲ್ಲಿ ಜನ ಜಾರ್ತಾ ಇದ್ದಾರೆ ಅಂತ? ಮಮತಾ, ಹೌದು, ಹೊಸ ವರ್ಷದ ಸ್ವಾಗತಕ್ಕೆ ಪ್ರತಿ ವರ್ಷವೂ ಕೂಡ ಬ್ರಿಗೇಡ್ ರೋಡ್ ಮಧುವಣಗಿತ್ತಿಯಂತೆ ಸಿಂಗರ್ ಆಗಿರುತ್ತೆ. ಬಹುಶಃ 6 ಗಂಟೆ ನಂತರ ಇಲ್ಲಿ ಕಲರ್ಫುಲ್ ಲೋಕವೇ ಪ್ರಾರಂಭ ಆಗುತ್ತೆ ಅನ್ಸುತ್ತೆ. ಹಾಗಾಗಿನೇ ಬ್ರಿಗೇಡ್ ರೋಡ್ ಅನ್ನ ಈಗಾಗಲೇ ಬೇಕಾದಂತ ರೀತಿ ಸಿಂಗಾರ ಮಾಡ್ಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಬಹುತೇಕ ಬ್ರಿಗೇಡ್ ರೋಡ್ ಸಿಂಗಾರಗೊಂಡಿದೆ. ಇಡೀ ಬ್ರಿಗೇಡ್ ರಸ್ತೆಯನ್ನ ಲೈಟಿಂಗ್ಸ್ ಗಳಿಂದ ಅಲಂಕಾರ ಮಾಡಲಾಗಿದೆ. ಬಹುಶಃ ಈ ಲೈಟಿಂಗ್ಸ್ ಅನ್ನ 6-6:30 ನಂತರ ಬಹುಶಃ ಆನ್ ಮಾಡ್ತಾರೆ, ಕಲರ್ಫುಲ್ ಆಗಿ ಕಾಣುತ್ತೆ. ಹಾಗಾಗಿ ಬ್ರಿಗೇಡ್ ರೋಡ್ ನಿಮ್ಗೆ ಗೊತ್ತು, ಈ ಒಂದು ಹೊಸ ವರ್ಷದ ಸ್ವಾಗತಕ್ಕೆ ಈ ಒಂದು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನಸಂದಣಿ ಮತ್ತೆ ಆತ್ಮೀಯವಾಗಿ ಸ್ವಾಗತ ಮಾಡುವಂತಹ ಏರಿಯಾ ಅಂದ್ರೆ ಬ್ರಿಗೇಡ್ ರಸ್ತೆ. ಅದಕ್ಕಾಗಿ ಪೊಲೀಸರು ಕೂಡ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಎರಡೂ ಬದಿಯಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಇನ್ನು ನಾನೀಗ ತೋರಿಸ್ತಿರುವಂತಹ ಬ್ಯಾರಿಕೇಡ್ ಫ್ಯಾಮಿಲಿ ಮತ್ತೆ ಮಕ್ಕಳು, ಅಂದ್ರೆ ಹೆಣ್ಮಕ್ಳು ಜಾಸ್ತಿ ಜನ ಬರ್ತಾರೆ, ಮಕ್ಕಳು ಬರ್ತಾರೆ, ಫ್ಯಾಮಿಲಿಯವರು ಬರ್ತಾರೆ, ಅವರು ಓಡಾಟ ಮಾಡ್ಲಿಕ್ಕೆ ಆ ಬದಿಯಲ್ಲಿ ಇರುವಂತಹ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡಿರುವಂತದ್ದು. ಮತ್ತೆ ಬ್ರಿಗೇಡ್ ರೋಡ್ ಅಂತಾನೆ ಸುಮಾರು 2,500-3,000 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ನಾನು ಕ್ಯಾಮ್ರಾಗಳನ್ನ ತೋರಿಸ್ತೀನಿ, CCTV ಕ್ಯಾಮ್ರಾಗಳ ಕಣ್ಗಾವಲು. ಯಾಕಂದ್ರೆ ಒಂದು ವರ್ಷ ಸಮಸ್ಯೆ ಆಗಿತ್ತು, ಆ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಒಂದಿಷ್ಟು ಸಮಸ್ಯೆ ಆಗಿತ್ತು. ಈ ರೀತಿ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಕೂಡ CC ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಿಕೊಳ್ಳಲಾಗಿದೆ. ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಬಂದು ಅವರ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಬಹುಶಃ 6 ಗಂಟೆ ನಂತರ, 6:30 ನಂತರ ಬ್ರಿಗೇಡ್ ರಸ್ತೆಗೆ ವಾಹನ ಸಂಚಾರ ಒನ್ ವೇ ಕೊಟ್ಟಿದ್ದಾರೆ, ಅದನ್ನ ಕ್ಲೋಸ್ ಮಾಡ್ತಾರೆ. ಇನ್ನು ಪೊಲೀಸರು, ನಾನು ಹೇಳಿದಾಗೆ ಟ್ರಾಫಿಕ್ ಪೊಲೀಸರು ಈಗಲೇ ತಮ್ಮ ಕೆಲಸವನ್ನ ಪ್ರಾರಂಭ ಮಾಡಿಕೊಂಡಿದ್ದಾರೆ. ನಾನು ಹೇಳಿದಾಗೆ 6:30 ನಂತರ ಬ್ರಿಗೇಡ್ ರಸ್ತೆ ಬೇರೆದೇ ರೀತಿಯಾದಂತಹ ವಾತಾವರಣಕ್ಕೆ ಹೋಗುತ್ತೆ. ಜಗಮಗಿಸುವಂತಹ ಲೈಟಿಂಗ್ಗಳು ಆನ್ ಆಗ್ತವೆ. ಸಾವಿರಾರು ಜನರು ಹೊಸ ವರ್ಷದ ಸ್ವಾಗತಕ್ಕೆ ಕಾಯ್ಕೊಳ್ತಾರೆ, ಅದಕ್ಕಾಗಿ ನಿರೀಕ್ಷೆಯನ್ನ ಮಾಡ್ತಾರೆ. ಹಾಗಾಗಿ ಬ್ರಿಗೇಡ್ ರೋಡ್ 2024ರ ಸ್ವಾಗತಕ್ಕೆ ಮಧುವಣಗಿತ್ತಿಯಂತೆ ಸಿಂಗಾರ ಆಗಿದೆ ಅಂತ ಹೇಳ್ಬೋದು ಮಮತಾ. ಇನ್ನೊಂದು ವಿಚಾರ ಇಲ್ಲಿ ಗಮನಿಸಬೇಕಾಗಿರೋದು ನಾವು ಶ್ರೀನಿವಾಸ್, ಲಾಸ್ಟ್ ಒಂದು ಕೆಲವು ವರ್ಷಗಳ ಹಿಂದೆ ನಾವಿಲ್ಲಿ ನೋಡಿದ್ವಿ, ಮಹಿಳೆಯರ ಭದ್ರತೆ ವಿಚಾರನೆ ದೊಡ್ಡ ಸವಾಲಾಗಿತ್ತು. ಮತ್ತೆ ಬ್ರಿಗೇಡ್ ರೋಡ್ ನ ಅಲ್ಲಲ್ಲಿ 5, 4, 3, 2, 1 ಅನ್ನುವಂತಹ ಘೋಷವಾಕ್ಯಗಳನ್ನ ಮೊಳಗಿಸ್ತಾ ನ್ಯೂ ಇಯರ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾರೆ. ಸೊ ಮಹಿಳೆಯರಿಗೆ ಈ ಕ್ರಿಟಿಕಲ್ ಸಿಚುವೇಶನ್ ಅಲ್ಲೂ ಕೂಡ ಭದ್ರತೆ ಕೊಡೋ ನಿಟ್ಟಿನಲ್ಲಿ ಹೇಗೆ ಎಕ್ಸ್ಟ್ರಾ ಕೇರ್ ಅನ್ನ ಪೊಲೀಸ್ ಇಲಾಖೆ ತೆಗೆದುಕೊಂಡಿದೆ ಅಂತ? ಮಮತಾ, ಹೌದು, ನಾನು ಈಗಾಗಲೇ ಹೇಳಿದಾಗೆ ನಾನು ನಿಮ್ಗೊಂದು ಬ್ಯಾನರ್ ತೋರಿಸ್ತೀನಿ. ಅಲ್ಲಿ ನಾನು ಅವಾಗಲೇ ಹೇಳಿದೆ, ಆ ಮಹಿಳೆಯರು ಮತ್ತೆ
ಮಕ್ಕಳು ಮತ್ತೆ ಕುಟುಂಬದವರು ಬರುವಂತೆ, ಯಾಕಂದ್ರೆ ಒಂದ್ ವರ್ಷ ಸಮಸ್ಯೆ ಆಗಿತ್ತು ಅನ್ನೋ ನಿಟ್ಟಿನಲ್ಲಿ ಈ ಬಾರಿ ಆ ರೀತಿ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವ್ರಿಗಾಗಿನೇ ಸಪರೇಟ್ ಆದಂತಹ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನ ಮಾಡಿ ಯಾರಿಗೂ ತೊಂದರೆ ಆಗಬಾರ್ದು. ಆ ಇಡೀ ಬ್ಯಾರಿಕೇಡ್ ಏನು ಬ್ರಿಗೇಡ್ ರಸ್ತೆಯಿಂದ ಒನ್ ವೇ ಅಲ್ಲಿ ಆ ಇಡೀ ರಸ್ತೆ ಉದ್ದಕ್ಕೂ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ. ಇಲ್ಲಿ ಮಕ್ಕಳು, ಹೆಣ್ಮಕ್ಳು ಬರ್ತಾರೆ, ಕುಟುಂಬದವರು ಬರ್ತಾರೆ, ಅವ್ರಿಗೆ ಸೇಫ್ಟಿಯನ್ನು ನೀಡುವಂತ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕ್ರಮಗಳನ್ನು ತೆಗೆದುಕೊಂಡಿದೆ. ನಾನು ಈಗಾಗಲೇ ಹೇಳಿದೆ ಮಮತಾ, ಸುಮಾರು 2,500ರಿಂದ 3,000 ಪೊಲೀಸರು ಇದೊಂದೇ ರಸ್ತೆ ಅಂದ್ರೆ ಬ್ರಿಗೇಡ್ ರಸ್ತೆಗೆ ಕಣ್ಗಾವಲನ್ನ ಇಟ್ಟಿರ್ತಾರೆ. ಬಹುಶಃ 12 ಗಂಟೆಯ ಸಮಯಕ್ಕೆ ಇಲ್ಲಿಯ ಘೋಷಣೆಗಳು, ಇಲ್ಲಿಯ ಸಂತೋಷಗಳು, ಇಲ್ಲಿ ಕುಣಿದು ಕೊಪ್ಪಳಿಸುವ ರೀತಿ ಎಲ್ಲರಿಗೂ ಗೊತ್ತು. ಆ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ಜನಸಂದಣಿ ಇರುವಂತಹ ಬ್ರಿಗೇಡ್ ರಸ್ತೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು. ಜನರು ಹೊಸ ವರ್ಷವನ್ನ ಸಂತೋಷವಾಗಿ ಕುಣಿದು ಕುಪ್ಪಳಿಸಿ ಸ್ವಾಗತ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ಲೈಟಿಂಗ್ಸ್ ಅನ್ನ ಸುಮಾರು ಸಾವಿರಾರು ಲೈಟಿಂಗ್ಸ್ ಗಳನ್ನ ಅರೇಂಜ್ ಮಾಡಿದ್ದಾರೆ. ಒಂದು ಲೈಟ್ ಅನ್ನ ಮಾತ್ರ ಈಗ ಆನ್ ಮಾಡಿದ್ದಾರೆ. ಬಹುಶಃ ನಾನು ಹೇಳಿದಾಗೆ 6:30 ನಂತರ ಇಲ್ಲಿ ಹೊಸ ಲೋಕವೇ ಸೃಷ್ಟಿ ಆಗುತ್ತೆ. ಜಗಮಗಿಸುವಂತಹ ಲೈಟ್ಗಳು ಕೂಡ ಆನ್ ಆಗ್ತವೆ. ಅದಾದ ನಂತರ ಬ್ರಿಗೇಡ್ ರೋಡ್ಗೆ ಮತ್ತೊಂದು ರೀತಿಯಾದಂತಹ ವೈಭವ ಮರಿಕಳಿಸುತ್ತೆ. ಹಾಗಾಗ್ಲೇ ನೀವು ಹೇಳಿದಾಗೆ ಮಹಿಳೆಯರಿಗೂ ಕೂಡ ಬೇಕಾದಂತಹ ಸಿದ್ಧತೆಗಳನ್ನ, ಪೊಲೀಸರ ಭದ್ರತೆಗಳನ್ನ, ಸಿಸಿಟಿವಿ ಕ್ಯಾಮೆರಾಗಳನ್ನ ಹಾಕುವ ಮೂಲಕ ಮಹಿಳೆಯರು, ಮಕ್ಕಳು, ಕುಟುಂಬಸ್ಥರಿಗೂ ಕೂಡ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ಬೆಂಗಳೂರು ನಗರ ಪೊಲೀಸರು ಆಯೋಜನೆ ಮಾಡಿರುವಂತಹದ್ದು. ಬೆಂಗಳೂರಿನ ಪ್ರಮುಖ ಪಾರ್ಟಿ ಝೋನ್ಗಳು ಅಥವಾ ಪಬ್ ಇರಬಹುದು, ಸೆಲೆಬ್ರೇಷನ್ಗಳು ಜಾಸ್ತಿ ನಡೆಯುವಂತಹ ಏರಿಯಾಗಳಲ್ಲಿ ಗಂಟೆಗಳಲ್ಲಿ ಮಿನಿಟ್ ಟು ಮಿನಿಟ್ ಯಾವ ರೀತಿಯಾದಂತಹ ಸೆಲೆಬ್ರೇಷನ್ ಮೋಡ್ಗೆ ಜಾರ್ತಾ ಇದೆ, ಹೇಗೆ ಜಗಮಗಿಸ್ತಾ ಇದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಪ್ರತಿ ಬುಲೆಟಿನ್ ನಲ್ಲೂ ಈಗಿನಿಂದ ನಾವು ಕೊಡ್ತಾ ಹೋಗ್ತೀವಿ. ನಮ್ಮ 6 ಪ್ರತಿನಿಧಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ, ಎಲ್ಲರೂ ರೆಡಿ ಇದ್ದಾರೆ. ಎಷ್ಟು ಕಲರ್ಫುಲ್ ಆಗಿದೆ ಆಯಾ ಏರಿಯಾಗಳು ಅನ್ನೋದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ನಾವು ಮಾಡೋಣ. ಈಗ ಕೋರಮಂಗಲಕ್ಕೆ ಹೋಗೋಣ. ಕೋರಮಂಗಲದಲ್ಲಿ ನಾಗೇಶ್ ರೆಡಿ ಇದ್ದಾರೆ. ನಾಗೇಶ್, ಕೋರಮಂಗಲದಲ್ಲಿ ಹೇಳಿ ಕೇಳಿ ಸಿಕ್ಕಾಪಟ್ಟೆ ಪಬ್ಗಳಿರುವಂತಹ ಏರಿಯಾ, ಪಾಶ್ ಏರಿಯಾ. ಹೊಸ ವರ್ಷ ವೆಲ್ಕಮ್ ಮಾಡೋದಕ್ಕೆ ಅಲ್ಲಿ ಯಾವ ರೀತಿ ಸಿದ್ಧತೆ ಇದೆ, ಪಾರ್ಕಿಂಗ್ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ, ಭದ್ರತೆ ಹೇಗಿದೆ? ಈ ಹೊಸ ವರ್ಷ ಆಚರಣೆಯ ಹಾಟ್ಸ್ಪಾಟ್ಗಳಲ್ಲಿ ಕೋರಮಂಗಲವು ಕೂಡ ಒಂದಾಗಿರುವಂಥದ್ದು. ಕೋರಮಂಗಲದ 5th ಬಾಗಿಲಿದ್ದೇನೆ. ಈ 5th ಬಾಗಿಲಲ್ಲಿ ಎಲ್ಲ ರೀತಿಯ ತಯಾರಿಗಳನ್ನು ಈಗಾಗಲೇ ಪೊಲೀಸರು ಒಂದು ಕಡೆ ಮಾಡ್ತಾ ಇದ್ದಾರೆ. ಈಗಾಗಲೇ ನ್ಯೂ ಇಯರ್ ಸಂಭ್ರಮಾಚರಣೆ ಮಾಡಲಿಕ್ಕೆ ಯುವತಿಯರ ತಂಡನೇ ಈ ಕಡೆ ಮುಖ ಮಾಡ್ತಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ. 5th ಬ್ಲಾಕ್ ಸಂಪೂರ್ಣವಾಗಿ ಇಲ್ಲಿ ಹೆಚ್ಚಾಗಿ ಪಬ್ಗಳಿರೋದ್ರಿಂದ ಇಲ್ಲಿ ಸಂಭ್ರಮಾಚರಣೆ ಮಾಡಲಿಕ್ಕೆ ಹಾಟ್ಸ್ಪಾಟ್ ಆಗಿರುವಂಥದ್ದು. ಇಲ್ಲಿ ನಗರದ ಬೇರೆ ಬೇರೆ ಕಡೆಯಿಂದ ದೊಡ್ಡ ಮಟ್ಟದಲ್ಲಿ ಜನರು ಬರ್ತಾರೆ. ಹಾಗಾಗಿ ಅವರ ಕಂಟ್ರೋಲ್ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಅವೆಲ್ಲವನ್ನು ಕೂಡ ಬೆಂಗಳೂರು ಪೊಲೀಸರು ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು. ಈಗಾಗಲೇ ಇಲ್ಲಿ ನಡೆಯುವಂಥ ಎಲ್ಲ ಚಲನವಲನಗಳು ಕೂಡ CCTVಯಲ್ಲಿ ಸರಿಯಾಗಲಿಕ್ಕೆ CCTVಗಳನ್ನು, ಹೈ ಕ್ವಾಲಿಟಿ CCTVಗಳನ್ನು ಅಳವಡಿಕೆ ಮಾಡಿರುವಂಥ ವಿಜುವಲ್ಸ್ಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಿದ್ದೀನಿ. ಇಲ್ಲಿ ನಡೆಯುವಂಥ ಪ್ರತಿಯೊಂದು ಸಂಭ್ರಮಾಚರಣೆ ವಿಜುವಲ್ಸ್ಗಳು ಕೂಡ ಈ CCTVಗಳಲ್ಲಿ ಸರಿಯಾಗುತ್ತೆ. ಈ CCTVಗಳಲ್ಲಿ ಸರಿಯಾಗಿರುವ ದೃಶ್ಯಗಳನ್ನು ಅಲ್ಲಿ ತಾತ್ಕಾಲಿಕ ಒಂದು ಕಂಟ್ರೋಲ್ ರೂಮ್ ಅನ್ನು ಕೂಡ ಅಳವಡಿಸ್ತಾರೆ. ಇಲ್ಲಿ ವಿಶೇಷವಾಗಿ ಕೋರಮಂಗಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರೋ ಕಾರಣಕ್ಕಾಗಿ ಇಲ್ಲಿ ಚೆನ್ನಮ್ಮ ಪಡೆ ಅನ್ನುವಂಥ ಒಂದು ವಿಶೇಷ ಮಹಿಳಾ ಟೀಮ್, ಪೊಲೀಸರ ಟೀಮ್ ಕೂಡ ಕಾರ್ಯಾಚರಣೆ ಮಾಡುತ್ತೆ. ಯಾಕಂದ್ರೆ ಮಹಿಳೆಯರ ಸುರಕ್ಷತೆ ದೃಷ್ಟಿಯಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಒಂದು ಮಹಿಳಾ ಚೆನ್ನಮ್ಮ ಪಡೆಯನ್ನ ನಿಯೋಜನೆ ಮಾಡ್ತಾರೆ. ಆ ಚೆನ್ನಮ್ಮ ಪಡೆ ಮಹಿಳೆಯರಿಗೆ ಸುರಕ್ಷತೆ ದೃಷ್ಟಿಯಿಂದ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅವೆಲ್ಲವನ್ನು ಕೂಡ ಕೈಗೊಳ್ತಾರೆ. ಅದರ ಜೊತೆಗೆ ಇನ್ನೂ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಪಾನಮತ್ತರಾಗಿ ಬರುವಂಥ ಸಂದರ್ಭದಲ್ಲಿ ಅವರನ್ನು ಕೂರಿಸಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈಗ ಐಲ್ಯಾಂಡ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಇಲ್ಲಿ ಹೆಚ್ಚಿನ ಯುವತಿಯರು ಪಾನಮತ್ತರಾಗಿ ಬರುವಂಥ ಸಂದರ್ಭದಲ್ಲಿ ಅವರನ್ನು ಕೂರಿಸಿ ಸಮಾಧಾನ ಮಾಡಿ ಇಲ್ಲಿ ಅವರನ್ನು ಮನೆಗೆ ಕಳಿಸುವ ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗುತ್ತೆ. ಈ ಐಲ್ಯಾಂಡಲ್ಲಿ ಫಸ್ಟ್ ಏಡ್ ಮತ್ತು ಕುಡಿಲಿಕ್ಕೆ ವಾಟರ್ ವ್ಯವಸ್ಥೆ, ಚೇರ್ ವ್ಯವಸ್ಥೆ ಕೂಡ ಪೊಲೀಸರು ಮಾಡಿರುವಂಥದ್ದು. ಯಾಕಂದರೆ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಭದ್ರತೆಯ ವಿಚಾರದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಮಮತಾ, ಭದ್ರತೆ ವಿಚಾರವಾಗಿ ಮಾಹಿತಿ ಕೊಡ್ತಾ ಇದ್ರಿ ನಾಗೇಶ್. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ಪಬ್ ಜಾಸ್ತಿ ಇದಾವೆ, ಬಾರ್ಗಳು ಜಾಸ್ತಿ, ರೆಸ್ಟೋರೆಂಟ್ ಜಾಸ್ತಿ ಇರೋದ್ರಿಂದ ಅವ್ರ ಮೇಲೂ ಕೂಡ ದೊಡ್ಡ ಜವಾಬ್ದಾರಿ ಇರುತ್ತೆ. ತಮ್ಮ ಹತ್ರ ಇವತ್ತು ಬರುವಂತಹ ಕಸ್ಟಮರ್ಸ್ ಜೊತೆ ಚೆನ್ನಾಗಿ ನಡೆದುಕೊಳ್ಬೇಕು, ಹಾಗೆ ಇತರರು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ರೀತಿಯಾದಂತಹ ಒಂದು ಚಾಲೆಂಜ್ ಇದೆ. ಪಬ್ಬು, ಬಾರು ಜೊತೆಗೆ ರೆಸ್ಟೋರೆಂಟ್ ನ ಮಾಲೀಕರು ಹೇಗೆ ಆ ಭಾಗದಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ, ಮತ್ತೆ ಪೊಲೀಸರ ಜೊತೆಗೆ ಅವ್ರ ಕೋಆರ್ಡಿನೇಷನ್ ಬಗ್ಗೆ, ಮತ್ತೆ ಈ ರೆಸ್ಟೋರೆಂಟ್ಸ್ ಪಬ್ ನಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಜಾಸ್ತಿ ಇರುತ್ತೆ ಅಂತ. ಓಕೆ, ಫೈನ್. ವಾಪಸ್ ನಾಗೇಶ್ ಹತ್ರ ಬರ್ತೀನಿ. ಈಗ ನಮ್ಮ ಜೊತೆಗೆ ಶ್ರೀನಿವಾಸ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತೆ ಶ್ರೀನಿವಾಸ್, ಬ್ರಿಗೇಡ್ ರೋಡ್ ನ ಪಬ್ಬು ಜೊತೆಗೆ ಬಾರ್ಗಳಲ್ಲಿ ಹಾಗೆ ರೆಸ್ಟೋರೆಂಟ್ ಅಲ್ಲಿ ಯಾವ ಕಾರ್ಯ ಚಟುವಟಿಕೆಗಳು ಇರುತ್ತೆ ಇವತ್ತು? ಆಮೇಲೆ ಕಪಲ್ಸು, ಕುಟುಂಬಸ್ಥರೆಲ್ಲ ಬರ್ತಾರೆ, ಒಬ್ರಿಗೊಬ್ರು ಕಿರಿಕಿರಿ ಆಗದಂತೆ ಹೇಗೆ ನೋಡ್ಕೊಳ್ತಾರೆ, ಎಷ್ಟು ದೊಡ್ಡ ಜವಾಬ್ದಾರಿ ಅದು ಅಂತ?
ಮಮತಾ, ಹೌದು, ನಾನು ಈಗಾಗಲೇ ಹೇಳಿದಾಗೆ ಬ್ರಿಗೇಡ್ ರೋಡ್ ನಲ್ಲಿ ಪೊಲೀಸರ ಭದ್ರತೆನಂತೂ ಹೆಚ್ಚುವರಿಗೆ ಹಾಕಿದ್ದಾರೆ. ಆ ಮಹಿಳೆಯರು ಬರ್ತಾರೆ, ಯುವತಿಯರು ಬರ್ತಾರೆ, ಮಕ್ಕಳು ಬರ್ತಾರೆ, ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯಾದಂತಹ ಸೇಫ್ಟಿ ಆಗಿರಬೇಕು ಅನ್ನುವಂಥದ್ದನ್ನ ನಗರ ಪೊಲೀಸ್ ಆಯುಕ್ತರು ತೆಗೆದುಕೊಂಡಿದ್ದಾರೆ. ಈಗ ಬ್ರಿಗೇಡ್ ರೋಡ್ಗೆ ಆಗ್ಲೇ ಮುದ್ದಾದ ಹೆಣ್ಮಕ್ಳು ಬಂದಿದ್ದಾರೆ, ಅವ್ರನ್ನೆಲ್ಲರನ್ನೂ ಕೂಡ ಮಾತಾಡ್ತೀನಿ ಎಷ್ಟು ಖುಷಿಯಾಗಿದ್ದಾರೆ ಅನ್ನೋಂಥದ್ದು. ಮೇಡಮ್, ಇವತ್ತೇ ಫಸ್ಟ್ ಬರ್ತಿರೋದಾ? ಏರಿಯಾ ನೋಡಿ ಏನ್ ಅನ್ಸ್ತಿದೆ ನಿಮ್ಗೆ? ನ್ಯೂ ಇಯರ್ ಟೈಮ್ ಇಲ್ಲಿ ಫಸ್ಟ್ ಟೈಮ್ ಬರ್ತಿರೋದು, ಸೊ ತುಂಬಾ ಖುಷಿ ಆಗ್ತಿದೆ. ಏರಿಯಾ ನೋಡಿ ಫುಲ್ ಕ್ರೌಡ್ ಸ್ಟಾರ್ಟ್ ಆಗ್ತಾ ಉಂಟು, ಸೊ ಹ್ಯಾಪಿ. ಏನ್ ರೆಸಲ್ಯೂಷನ್ ಈ ವರ್ಷ, ಹೊಸ ವರ್ಷಕ್ಕೆ ನಿಮ್ಗೆ? ಮೇನ್ ಥಿಂಗ್ ಇಸ್ ಹೆಲ್ತ್ ಅಂಡ್ ಕರಿಯರ್ ವೈಸ್ ಫೋಕಸ್ ಮಾಡ್ಬೇಕಂತ. ಬೇರೆ ಬೇರೆ ವರ್ಷ ಎಲ್ಲ ಎಲ್ಲಿ ಹೋಗ್ತಿದ್ರಿ? ಈ ವರ್ಷ ಈ ಲೈಟಿಂಗ್ಸ್ ಇದೆ, ಈ ರೀತಿ ಸಪರೇಟ್ ವೇ ಇದೆ, ಏನಂತ ಅನ್ಸುತ್ತೆ ನಿಮ್ಗೆ? ಮನೆಯಲ್ಲೇ ನಮ್ಮ ಪ್ಲೇಸ್ ಅಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಬ್ಯಾಂಗ್ಳೂರಲ್ಲಿ ನಮ್ಮ ಮನೆಯನ್ನು ಬಿಟ್ಟು. ಸೊ ಬ್ರಿಗೇಡ್ ರೋಡ್ ಇಷ್ಟ ಆಯ್ತಾ? ಹಾ, ಇಷ್ಟ ಆಯ್ತು. ಇಲ್ಲಿ ಸ್ಟ್ರೀಟ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತು, ಫುಡ್ ಸ್ಟ್ರೀಟ್ಸ್, ಶಾಪಿಂಗ್ ಥಿಂಗ್ಸ್. ನಾನು ಫಸ್ಟ್ ಟೈಮ್ ಬಾಂಬೆನಿಂದ ಬರೋದು, ಸೊ ನನಗೆ ತುಂಬ ಒಳ್ಳೇದಾಗ್ತಿದೆ. ಯಾಕಂದರೆ ಎಲ್ಲ ಸಹ ಫುಲ್ ಕ್ರೌಡೆಡ್ ಇದೆ. ಈಗ ಸಂಜೆನಲ್ಲಿ ನೋಡಬೇಕು, ಈವ್ನಿಂಗ್ ಟೈಮಲ್ಲಿ ಎಲ್ಲ ಕ್ರೌಡ್ ಬರ್ತದೆ. ಸೊ ತುಂಬ ಎಕ್ಸೈಟೆಡ್ ನ್ಯೂ ಇಯರ್, ಈ ಹೊಸ ವರ್ಷ ಇಲ್ಲಿ ಸ್ಟಾರ್ಟ್ ಮಾಡಿ. ಬಾಂಬೆಲಿ ಇದ್ರಿ ಅಂತ ಹೇಳಿದ್ರೆ ಅಲ್ಲಿನ ಸೆಲೆಬ್ರೇಷನ್ ಇಲ್ಲಿಗೆ ಏನು ಡಿಫ್ರೆನ್ಸ್? ಡಿಫ್ರೆನ್ಸ್ ಇದೆ, ಅದೇ ಎಲ್ಲರೂ ಸಹ ಅದೇ ಸೇಮ್ ವೈಬ್ ಇದೆ. ಎಲ್ಲರೂ ಅದೇ ಹೊಸ ವರ್ಷಕ್ಕೆ ಎಲ್ಲರಿಗೆ ಸಹ ಸ್ಟೆಪ್ ಮಾಡಲಿಕ್ಕೆ ಉಂಟು. ಆದ್ರೆ ಅದೇ ಸ್ವಲ್ಪ ಕ್ರೌಡ್ ಡಿಫ್ರೆನ್ಸ್ ಉಂಟು. ಮತ್ತೆ ಸೆಲೆಬ್ರೇಷನ್ಸ್ ಅದೇ. ಬೆಂಗಳೂರು ಇಷ್ಟ ಆಯ್ತಾ ಬಾಂಬೆಗಿಂತ? ಬೆಂಗಳೂರು ತುಂಬಾ ಇಷ್ಟ ಆಯ್ತು. ಬೆಂಗಳೂರು ತುಂಬಾ ಇಷ್ಟ. ತುಂಬಾ ಖುಷಿ ಆಯ್ತು. ಇದು ರೋಡ್ ಎಲ್ಲ ಕಮರ್ಷಿಯಲ್ ಸ್ಟ್ರೀಟ್, ಚರ್ಚ್ ಸ್ಟ್ರೀಟ್ ಆಗ್ಬೋದು, ವಿಧಾನಸೌಧ ಎಲ್ಲ ಸಹ ತುಂಬಾ ಖುಷಿ ಆಯ್ತು. ನಾನು 12 ಗಂಟೆಗೆ ಸೆಲೆಬ್ರೇಷನ್ ಮಾಡಕ್ ಇಲ್ಲೇ ಇರ್ತೀರಾ? ಕರೆಕ್ಟ್. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಈ ರೋಡ್ ನೋಡಿ? ತುಂಬಾ ಖುಷಿ ಆಗ್ತದೆ. ಫಸ್ಟ್ ಟೈಮ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸೆಲೆಬ್ರೇಟ್ ಮಾಡೋದು. ಸೊ ಲಾಸ್ಟ್ ಟೈಮ್ ಮ್ಯಾಂಗ್ಳೂರು, ಉಡುಪಿಯಲ್ಲೇ ಮಾಡ್ತಿದ್ವಿ, ಬಟ್ ಈ ಟೈಮ್ ನ್ಯೂ ಇರ್ಲಿ ಅಂತ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಸೊ ಎಕ್ಸೈಟೆಡ್. ಮನೇಲೇನ್ ಭಯಲ್ವಾ ಈ ರೋಡ್ ಬಂದ್ರೆ? ಇಲ್ಲ ಭಯಲ್ಲ. ಹೇಳಿ ಬಂದಿದ್ದೀರಾ ಮನೆಗೆ? ಹೇಳಿ ಬಂದಿದ್ದೇವೆ. ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ? ನಂಗೂ ತುಂಬಾ ಖುಷಿ ಆಗ್ತದೆ. ಒಂದ್ ಕಡೆ ಬೇಜಾರಿದೆ 2023 ಎಂಡ್ ಆಗ್ತಿದೆ ಅಂತ, ಬಟ್ ವೇಟಿಂಗ್ ಫಾರ್ ದ ಬೆಟರ್ 2024 ಅಂತ ಹೇಳ್ಬೋದು. ಸೇಫ್ಟಿ ಎಲ್ಲ ಏನಂತ ಅನ್ಸುತ್ತೆ? ಸತಿ ಸಿಸಿ ಕ್ಯಾಮೆರಾಗಳನ್ನ ಹಾಕಿದ್ದಾರೆ, ತುಂಬಾ ಸೇಫ್ಟಿ ಇದೆ. ಈ ಸಲ ಅಂತೂ ತುಂಬಾ ಸೇಫ್ಟಿ ಇದೆ, ತುಂಬಾ ಪೊಲೀಸ್ ಎಲ್ಲ ಭದ್ರತೆ ಮಾಡ್ತಿದ್ದಾರೆ. ಸೊ ಖುಷಿ ಆಗ್ತಿದೆ. ಓಕೆ, ನಿಮ್ಗೆಲ್ಲ ಎಷ್ಟು ಜೋಶ್ ಇದೆ? ಜೋರಾಗಿ ಒಂದ್ಸತಿ ನ್ಯೂ ಇಯರ್ ವೆಲ್ಕಮ್ ಮಾಡಿ. ಹ್ಯಾಪಿ ನ್ಯೂ ಇಯರ್! ಇಷ್ಟೇನಾ ಜೋಶ್? ಇನ್ನೂ ಜೋರಾಗಿ ಹ್ಯಾಪಿ ನ್ಯೂ ಇಯರ್! ಥ್ಯಾಂಕ್ ಯು. ಮಮತಾ, ಇದು ಆ ಹೊಸ ವರ್ಷವನ್ನ ಸ್ವಾಗತ ಮಾಡ್ಲಿಕ್ಕೆ ಕಾಯ್ತಿರುವಂತಹ ಯುವತಿಯರ ಒಂದು ಮಾತುಗಳು. ಮಮತಾ, ಶ್ರೀನಿವಾಸ್ ಖುಷಿಯಲ್ಲಿದ್ದಾರೆ, ಕರೆಕ್ಟು. ಹೊಸ ದೃಷ್ಟಿಕೋನದೊಂದಿಗೆ 2024 ನಾವು ಬರಮಾಡ್ಕೊಳ್ಬೇಕಂತಿದೀವಿ ಅನ್ನಿದ್ ಕರೆಕ್ಟು. ಬಟ್ ಕೊರೋನಾದ ಬಗ್ಗೆ ಭಯ ಇದೆಯಾ ಜನರಲ್ಲಿ? ರೂಲ್ಸ್ ಏನಾದ್ರೂ ತಕ್ಕ ಮಟ್ಟಿಗೆ ಅಟ್ಲೀಸ್ಟ್ ಫಾಲೋ ಮಾಡ್ತಾ ಇದ್ದಾರಾ? ಮಾಸ್ಕ್ ಹಾಕಿದ್ ಯಾರನ್ನಾದ್ರೂ ನೀವು ನೋಡಿದ್ರಾ ಇಲ್ಲಿ ತನಕ, ಇಷ್ಟೋ ತನಕ? ಮಮತಾ, ಇಲ್ಲ, ಆ ರೀತಿಯಾದಂತಹ ಭಯದ ವಾತಾವರಣ ಇಲ್ಲಂತೂ ಕಂಡು ಬರ್ತಿಲ್ಲ. ಯಾಕಂದ್ರೆ ಗೌರ್ಮೆಂಟ್ ಕೂಡ ಯಾವ್ದು ರೂಲ್ಸ್ ಗಳನ್ನ ಹೇಳಿಲ್ಲ ಕರೋನಾ ಅನ್ನುವಂಥದ್ದು. ಬಟ್ ಇವತ್ತು ಸೆಲೆಬ್ರೇಷನ್ ಮೂಡ್ ನಲ್ಲಿ ಇದ್ದಾರೆ ಜನ, ಎಲ್ಲರೂ ಕೂಡ ಸೆಲೆಬ್ರೇಷನ್ ನಲ್ಲಿ ಇದ್ದಾರೆ. ಆ ಮೂಡ್ಗೋಸ್ಕರ ಮತ್ತೆ ಆ ಒಂದು 12 ಗಂಟೆ ಸಮಯಕ್ಕೋಸ್ಕರ ಇಲ್ಲಿ ಜನರು ಕಾಯ್ತಿರುವಂತದ್ದು ನೀವು ನೋಡ್ತಾ ಇದ್ದೀರಾ. ಮಾಸ್ಕ್ ಹಾಕುವಂಥದ್ದು, ಸಾಮಾಜಿಕ ಅಂತರ, ಅವೆಲ್ಲ ಸುಮ್ಮನೆ ಮಾತಿಗಷ್ಟೇ. ಅಲ್ಲಿ ಇಲ್ಲಿ ಒಬ್ರು ಕಾಣ್ಬೋದು, ಒಬ್ರಿಬ್ರು ಕಾಣ್ಬೋದು. ಆದ್ರೆ ಇರುವಂತದ್ದು ಹೊಸ ವರ್ಷವನ್ನ ಸ್ವಾಗತ ಮಾಡುವಂತದ್ದು ಹೇಗೆ, ಆ ಜೋಶನ್ನ, ಆ ಒಂದು ಫೀಲ್ ಅನ್ನ ಅನುಭವಿಸುವಂತದ್ದು ಹೇಗೆ, ಯಾವ ರೀತಿಯಾಗಿ ನಾವು ಹೊಸ ವರ್ಷವನ್ನ ವೆಲ್ಕಮ್ ಮಾಡಬೇಕು. ಸೊ ಇದರ ಕಡೆ ಜನರ ಒಂದು ಕನಸುಗಳು, ಆಸೆಗಳು ಇರುವಂತದ್ದು. ಹಾಗಾಗಿ ಕರೋನಾನು ತನಗಾಗದೆ ಒಬ್ಬರೋ ಇಬ್ಬರೋ ಮಾಸ್ಕ್ ಗಳನ್ನ ಹಾಕಿರ್ಬೋದು, ಅದನ್ನ ಹೊರತುಪಡಿಸಿ ಜನರ ಮನಸ್ಸಲ್ಲಿರುವಂತದ್ದು ಸಂತೋಷವಾಗಿ ಹೊಸ ವರ್ಷ 2024 ಸ್ವಾಗತ ಮಾಡಬೇಕು ಅನ್ನುವಂಥದ್ದು ಮಾತ್ರ. ಅದನ್ನು ಹೊರತುಪಡಿಸಿ ನಿಯಮಗಳೆಲ್ಲವೂ ಕೂಡ ಕೇವಲ ಹಾಳೆಯಲ್ಲಿರುವಂತದ್ದು. ಒಟ್ಟು ಜನರು ಖುಷಿಯಾಗಿರ್ಬೇಕು, ಆ ಒಂದು ಮನಸ್ಥಿತಿಯಲ್ಲಿ ಬ್ರಿಗೇಡ್ ರೋಡ್ ಇದೆ ಅಂತ ಹೇಳ್ಬೋದು. ಮಮತಾ, ಸರಿ ಶ್ರೀನಿವಾಸ್, ವಾಪಸ್ ಬರ್ತೀನಿ. ಇನ್ನು ಕೋರ್ಮಂಗ್ಲಕ್ಕೆ ಹೋಗೋಣ. ನಾಗೇಶ್ ರೆಡಿ ಇದ್ದಾರೆ. ನಾಗೇಶ್, ನೀವು ಆಗ್ಲೇ ಭದ್ರತೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ. ಇನ್ನು ಹೋಟೆಲ್, ರೆಸ್ಟೋರೆಂಟ್ ಇರ್ಬೋದು ಅಥವಾ ಪಬ್ಗಳಲ್ಲಿ ಇರ್ಬೋದು, ಪಾರ್ಕಿಂಗ್ ವ್ಯವಸ್ಥೆ ಯಾವ ರೀತಿ ಆಗಿದೆ? ಎಲ್ಲವೂ ಕೂಡ ಸಿದ್ಧವಾಗಿದೆಯಾ? ಏನ್ ಹೇಳ್ತಾ ಇದ್ದಾರೆ ಹೋಟೆಲ್ ಮಾಲೀಕರು? ಯಾವ ನಿರೀಕ್ಷೆಯಲ್ಲಿದ್ದಾರೆ? ಎಷ್ಟು ಎಕ್ಸೈಟ್ಮೆಂಟ್ ಅನ್ನ ಆ ಭಾಗದ ಜನ ತೋರಿಸ್ತಾ ಇದ್ದಾರೆ? ಮಮತಾ, ಕೋರಮಂಗಲದಲ್ಲಿ ಈಗಾಗಲೇ ಸಂಭ್ರಮಾಚರಣೆ ಮಾಡಲಿಕ್ಕೆ ದೊಡ್ಡ ಮಟ್ಟದ ಜನರು ಇಲ್ಲಿ ಬರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಇಲ್ಲಿ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ರಸ್ತೆಯಲ್ಲಿ ರೆಸ್ಟೋರೆಂಟ್, ಬಾರ್, ಪಬ್ಗಳು ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಟ್ರಾಫಿಕ್ ಜಾಮ್ ಉಂಟಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ದೊಡ್ಡ ಮಟ್ಟದ ಪ್ರಿಪ್ರೇಷನ್ ಮಾಡ್ಕೊಂಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಪಬ್ನ ಮಾಲೀಕರು ಮತ್ತು ರೆಸ್ಟೋರೆಂಟ್ ಮಾಲೀಕರ ಜೊತೆ ಸಭೆಯನ್ನು ಮಾಡಿ, ನೀವು ಕೂಡ ಬರುವಂಥ ಪಾರ್ಟಿ ಪ್ರಿಯರಿಗೆ ಯಾವುದೇ ರೀತಿಯ ಅಡಚಣೆ ಮತ್ತು ನಿಮ್ಮ ಕಡೆಯಿಂದ ತೊಂದರೆ ಆಗಬಾರ್ದು, ಮಹಿಳಾ
ಸೇಫ್ಟಿಗಳನ್ನು ಕೂಡ ಕೈಗೊಳ್ಳಬೇಕು ಅನ್ನುವಂಥ ರೀತಿಯಲ್ಲಿ ಅವರಿಗೂ ಕೂಡ ಒಂದಷ್ಟು ಸೇಫ್ಟಿ ಪ್ರಿಕಾಷನ್ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಒಂದಷ್ಟು ಜನ ಯುವಕರು ಈಗಾಗಲೇ ನ್ಯೂ ಇಯರ್ ಬರ್ಮಾಡ್ಕೊಳ್ಳಿಕ್ಕೆ ತಯಾರಿಯನ್ನು ಮಾಡಿಕೊಂಡು ಸಂಭ್ರಮಾಚರಣೆ ಮಾಡಲಿಕ್ಕೆ ಕೋರಮಂಗಲಕ್ಕೆ ಬಂದಿದ್ದಾರೆ. ಅವರನ್ನ ಮಾತಾಡಿಸುವ ಕೆಲಸನ ಮಾಡ್ತೀನಿ. ಸರ್, ಈಗ ಎಲ್ಲಿಂದ ಬಂದಿದ್ದೀರಾ? ಹೇಗೆ ನೀವು ನ್ಯೂ ಇಯರ್? ಯಲಂಗಾಯಿಂದ ಬಂದಿರೋದಣ್ಣ. ಇದು ನಮ್ಮದು ಸ್ಪೆಷಲ್ ನ್ಯೂ ಇಯರ್ 2024 ಸ್ಪೆಷಲ್ ನ್ಯೂ ಇಯರ್. Like we all got my friends and all. Let's come to Koramangala. It's a big party going on. Yeah. Happy New Year. ಈಗಾಗಲೇ ಎಲ್ಲರೂ ಕೂಡ ಜನರು ಕೋರಮಂಗಲದೆಡೆ ಬರ್ತಾ ಇರುವಂಥದ್ದು. ಇವತ್ತು ಬಹಳ ದೊಡ್ಡ ಮಟ್ಟದ ಪಾರ್ಟಿಗೆ ಇಲ್ಲೂ ಹಲವರು ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತೀರಾ. 8 ಗಂಟೆ ನಂತರ ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಜನಸಂದಣಿ ಉಂಟಾಗೋದ್ರಿಂದ ಯಾವುದೇ ರೀತಿಯ ಅಡಚಣೆಗಳಾಗಬಾರ್ದು, ಸಮಸ್ಯೆಗಳಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಬೆಂಗಳೂರು ಪೊಲೀಸರು ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ಕೊಂಡಿರುವಂಥದ್ದು. ಮಮತಾ. ರೈಟ್ ನಾಗೇಶ್, ಹಾಗೆ ಹೋಲ್ಡ್ ಅಲ್ಲಿರಿ. ಇನ್ನು ಬೆಂಗಳೂರಿನ ಮೂಲೆ ಮೂಲೆಯಿಂದ ನಮಗೆ ರಿಪೋರ್ಟ್ ಕೊಡುವಂತಹ ಕೆಲಸವನ್ನು ನಮ್ಮ ಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ 2 ಕಡೆ ನಾವು ನೋಡ್ತಾ ಇದ್ವಿ, ಕೋರಮಂಗಲ ಹಾಗೂ ಚರ್ಚ್ ಸ್ಟ್ರೀಟ್ ಇರಬಹುದು, ಅಲ್ಲೆಲ್ಲ ಯಾವ ರೀತಿಯಾದಂತಹ ಸಿದ್ಧತೆ, ಬ್ರಿಗೇಡ್ ರೋಡ್ ನಲ್ಲಿ ಹೇಗೆ ಸಿದ್ಧತೆ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಇನ್ನು ಉಳಿದ ಕಡೆಗಳಲ್ಲೂ ಕೂಡ ತಯಾರಿ ಹೇಗಿದೆ, ಪ್ರಿಪರೇಷನ್ಸು ಜೊತೆಗೆ ಹೋಟೆಲ್ನವರು ಯಾವ ರೀತಿ ಆಫರ್ ಮಾಡ್ತಾ ಇದ್ದಾರೆ, ಜನರ ರೆಸ್ಪಾನ್ಸ್ ಹೇಗಿದೆ, ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮಿನಿಟ್ ಟು ಮಿನಿಟ್ ನೋಡ್ತಾ ಹೋಗೋಣ.